ಶ್ರೀಮದ್ ಪ್ರಕಾರ ತಪಸ್ವಾಧ್ಯಾಯ ಪುರುಷಾತ್ಮಪೂಜಾ ತಂತ್ರಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನ. ಮಾನವರು ನಾವು ಹೇಗಿರಬೇಕು ಅನ್ನೋದನ್ನು ಹೀಗೆ ಉಲ್ಲೇಖಿಸ್ತಾ ಇದ್ದಾರೆ. ಹರಿನಾಮ ಜಿಹ್ವೆಯುಳಿರಬೇಕು, ಭೂತ ದಯಾಪರನಾಗಿರಬೇಕು, ತಾಮಸವೆಲ್ಲವ ಕಳೆಯಲಿಬೇಕು, ಮಾತು ಮಾತಿಗೆ ಹರಿಯನಬೇಕು, ನರನಾದ ಮೇಲೆ ಹರಿನಾಮ ಜಿಹ್ವೆಯುಳಿರಬೇಕು, ಭೂತ ದಯಾಪರನಾಗಿರಬೇಕು. ಈ ಎಲ್ಲ ಗುಣಗಳನ್ನು ನಾವು ಕಂಡದ್ದು ಗುರುಗಳಲ್ಲಿ. ಯಾವುದೇ ಹೊತ್ತವರು ಸುಮ್ಮನೆ ಕುಳಿತದ್ದು ಅಂತ ಇಲ್ಲೇ ಇಲ್ಲ. ಬಾಯಲ್ಲಿ ನಿತ್ಯ ಹರಿನಾಮ ಸ್ಮರಣೆ, ಹರಿನಾಮ ಜಿಹ್ವೆಯುಳಿರಬೇಕು, ಭೂತದಯಾಪರನಾಗಿರಬೇಕು. ಭೂತದಯ ತಾಮಸವೆಲ್ಲವೂ ಕಳೆಯಲೇಬೇಕು. ಆಲಸ್ಯ ಅನ್ನುವಂಥದ್ದು ಅವರ ಜನ್ಮದಲ್ಲಿ ಇಲ್ಲೇ ಇಲ್ಲ. ಮಾತು ಮಾತಿಗೆ ಹರಿಯನ್ನಬೇಕು. ವಿಶೇಷವಾಗಿ ಭೂತದಯಾಪರನಾಗಿರಬೇಕು. ಅವರಲ್ಲಿದ್ದಂತಹ ಭೂತದಯ ಯಾರಿಗೂ ನೋವಾಗಬಾರದು, ಯಾರಿಗೂ ನೋವಾಗಬಾರದು. ಕಳ್ಳನಿಗೂ ಕೂಡ ನೋವಾಗಬಾರದು, ತಪ್ಪು ಮಾಡಿದವನಿಗೂ ಕೂಡ ನೋವಾಗಬಾರದು. ನೋವನ್ನು ತಾವು ಉಂಟಿದ್ರೂ ಹೊರತಾಗಿ ಮತ್ತೊಬ್ಬರಿಗೆ ನೋವು ಕೊಡುವವರಲ್ಲ. ಯಾರಾದರೂ ಮತ್ತೊಬ್ಬರಿಗೆ ನೋವು ಕಳೆದುಕೊಂಡ್ರೆ ನಾವು ಉಪವಾಸ ಇರ್ತೇನೆ, ಹಾಗೆ ಮಾಡಬಾರ್ದು. ನಾವು ಉಪವಾಸ ಇರಬೇಕಾಗತ್ತೆ. ಅವರ ಭೂತದಯಾಪರತೆಗೆ ಅನೇಕ, ಈಗ ತಾನೇ ಹೇಳಿದರು, ಭೂಚರ ಖೇಚರ ಜಲಚರ ಅಂತ ಹೇಳಿಕೊಂಡೆಲ್ಲ ಅವರ ಹೇಗಿತ್ತು. ಇರುವೆಗೂ ಕೂಡ ನೋವಾಗಬಾರದು. ನಾಗರಕೋವಿಲ್ ಅಂತೂ ತಮಿಳುನಾಡು ಕೇರಳ ಅದರ ಪಕ್ಕದಲ್ಲಿದೆ. ಚಾತುರ್ಮಾಸಕ್ಕೆ ಪೂರ್ವಭಾವಿ ಸಂಚಾರ ನಡೆದಿತ್ತು. ಅಲ್ಲೊಂದು ದೇವಾಲಯಕ್ಕೆ ಹೋಗುವಾಗ ಸುಮಾರು 11 ಗಂಟೆ ಆಗೋಯಿತು. ರಾತ್ರಿ ಹೊತ್ತು 11 ಗಂಟೆ ಆಗಿದೆ. ಆಮೇಲೆ ಸಭಾ ಆಗಬೇಕು, ಸ್ನಾನ, ಅನ್ನಿಕಾ, ಪೂಜಾ ಎಲ್ಲ ನಡೆಯಬೇಕು. ಆಮೇಲೆ ಉಪಹಾರ, ಹಾಲನ್ನು ಸ್ವೀಕಾರ ಮಾಡಬೇಕು. 11 ಗಂಟೆಗೆ ಹೋಗಿದ್ದೇವೆ. ಅಲ್ಲಿ ಸಣ್ಣ ಒಂದು ಸಭಾ ಆಯಿತು. ಎಲ್ರಿಗೂ ಕೂಡ ಮಂತ್ರಾಕ್ಷತೆ ಕೊಟ್ಟದ್ದಾಯಿತು. ಮಂತ್ರಾಕ್ಷತೆ ಕೊಟ್ಟ ಮೇಲೆ ಸ್ನಾನ ಆಯಿತು. ಸ್ನಾನ ಆಗಿ ಅನ್ನಿಕ ಆಯಿತು, ಪೂಜೆ ಆಯಿತು. ಇವಾಗ 11:45 ಗಂಟೆ ಆಗೋಯಿತು. ಅಷ್ಟೊತ್ತಿಗೆ ಸಂಘಟಕರು ಬಂದು ಹೇಳಿದರು, ಸ್ವಾಮಿ ಒಂದು ತುಲಾಭಾರ ಆಗೋದು ಬಾಕಿ ಇತ್ತು. ಗುರುಗಳದ್ದು ಆಜ್ಞೆಗಿನ್ನೂ ಮುಗಿದಿಲ್ಲ, ತುಲಾಭಾರ ಆಗೋದು ಬಾಕಿ ಇತ್ತು. ಗುರುಗಳಂದರು, ಮುಂಚೆ ತಿಳಿಸಿದ್ದಿದ್ರೆ ಅದು ಮುಗಿಸಿಕೊಂಡೇ ನಾನು ಬಂದು ಕೂಡ್ತಾ ಇದ್ವಿ. ಆಜ್ಞೆಗೆ ಆಗಬೇಕು. 5 ಗಂಟೆ 11:45 ಆಗಿ ಹೋಗಿದ್ದು. ಬಂದವರಿಗೆಲ್ಲ ಪೂಜೆ ಮುಗಿದ ಮೇಲೆ ಮಂತ್ರಾಕ್ಷತೆ ಕೊಡೋದು ಸ್ವಲ್ಪ ತಡ ಆದೀತು, ದೂರ ಹೋಗೋರಿಗೆ ತೊಂದರೆ ಆದೀತು ಅಂತ ಹೇಳಿಕೊಂಡು ಸಭಾ ಮುಗಿದ ತಕ್ಷಣ ಎಲ್ರಿಗೂ ಮಂತ್ರಾಕ್ಷತೆ ಕೊಟ್ಟು ಪೂಜೆ ನಿಲ್ಲುವವರು ನಿಲ್ಲಬಹುದು, ಒಬ್ಬರು ಹೋಗ್ಬೋದು ಅಂತ ಅನುವು ಮಾಡಿಕೊಟ್ಟು ಅವರು ಸ್ನಾನ ಮಾಡಿ ಪೂಜೆ ಕೂತು ಪೂಜೆ ಮುಗಿದು ಆಜ್ಞೆ ಮಾಡ್ತಾ ಇದ್ದಾರೆ. ಆವಾಗ ಸಂಘಟಕರು ಎಂದು ಹೇಳ್ತಾ ಇದ್ದಾರೆ, ಒಂದು ತುಲಾಭಾರ ಬಾಕಿ ಇತ್ತು. ತೊಂದರೆ ಇಲ್ಲ, ಆಜ್ಞೆ ಮುಗಿದ ತಕ್ಷಣ ಮತ್ತೆ ಮಾಡೋಣ ಅಂತ ಹೇಳಿದ್ರು. ಗುರುಗಳು ಹೇಳಿದ್ರು, ಇಲ್ಲ, ಅವರು ಹರಕೆ ಹೇಳಿಕೊಂಡವರು, ಅವರು ಮಕ್ಕಳು ಹೆಣ್ಮಕ್ಕಳು ಎಲ್ಲ ಇದ್ದಾರೆ, ತುಂಬ ದೂರ ಹೋಗಬೇಕಾಗಿದೆ. ಮತ್ತೆ ಪುನಃ 12 ಗಂಟೆ ಆದ್ರೆ ಮತ್ತೆ ವಾಹನ ಎಲ್ಲ ಸಿಗೋದಿಲ್ಲ ಅವರಿಗೆ, ಅದಕ್ಕೋಸ್ಕರ ಈಗ ಬಯಸ್ತಾ ಇದ್ದಾರೆ. ಹೌದಾ, ಆಗಲಿ ಅಂತ ಹೇಳಿದರು. ಅಲ್ಲಿಂದ ಎದ್ದು ಈ ಕಡೆ ಬಂದರು, ತುಲಾಭಾರ ಮಾಡಿಸಿಕೊಂಡ್ರು. ಆ ಬಳಿಕ ಮತ್ತೆ ಪುನಃ ಸ್ನಾನ ಆಗಬೇಕು, ಆಹ್ನಿಕ ಆಗಬೇಕು. ಅದಕ್ಕೆ ಬೇಕಾಗಿರುವ ಸ್ನಾನದ ವ್ಯವಸ್ಥೆ, ಗುರುಗಳು ಮುಂಚೆನೇ ಇನ್ನೊಂದು ಸ್ನಾನ ಮಾಡ್ತಾರೆ ಅಂತ ತಿಳಿದಿದ್ರೆ ಬೇಕಾದ ವ್ಯವಸ್ಥೆ ಮೊದಲು ಇರುತ್ತೆ. ಅದೂ ಇಲ್ಲ. ಗಡಿಬಿಡಿಯಲ್ಲಿ ಮುಂದೆ ಎಲ್ಲ ಪುನಃ ಮೊದಲಿಂದ ವ್ಯವಸ್ಥೆ ಆಗಬೇಕು ಸ್ನಾನಕ್ಕೆ. ಆಯಿತು ಅಂತ ಹೇಳಿಕೊಂಡು, ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿಕೊಂಡು ವಹಿಸಿಕೊಂಡ್ರು, ತುಲಾಭಾರ ವಹಿಸಿಕೊಂಡ್ರು. ನಮಗನ್ನಿಸುತ್ತೆ, ಏನು 100-200 ರೂಪಾಯಿ ಅಥವಾ 1,000 ರೂಪಾಯಿ 10,000 ರೂಪಾಯಿ ಸಿಗುತ್ತಲ್ಲ ಅಂತ ಕಾರಣಕ್ಕೋಸ್ಕರ ಮಾಡಿಕೊಂಡ್ರು ಅಂತ ಹೇಳಿಕೊಂಡು. ಆ ಹರಕ್ಕೆ ಹೇಳಿಕೊಂಡವರು ತುಲಾಭಾರ ಮಾಡ್ತಾ ಇರೋದು ಇದರಲ್ಲಿ ಇಟ್ಟಿದ್ದಾರೆ. ಸುಮಾರು ಒಂದು 4 ಗೊನೆ ಎಳ್ನೀರು, 4 ಗೊನೆ ಎಳನೀರು. ಕೇರಳ ಅಲ್ಲಿ ಒಳ್ಳೆಯ ಹಸಿರು ಕೆಂಪಿನ ಎಳನೀರು ಇರುತ್ತೆ.
ಆ ಎಳ್ನೀರಿನಲ್ಲಿ ಅವರು ಗುರುಗಳಿಗೆ ತುಲಾಭಾರ ಮಾಡೋದು. ಗುರುಗಳು ಏನು ಸಿಡ್ಕೊಂಡಿಲ್ಲ ಅಥವಾ ಅವರು ಮಾಡಿಕೊಂಡಿಲ್ಲ, ಅವ್ರಿಗೆ ನೋವಾಗಬಾರ್ದು ಅಂತ ಕಾರಣಕ್ಕೋಸ್ಕರ ಅದು ಮಾಡಿಸಿಕೊಂಡು. ಗುರುಗಳಿಗೆ ಇದರಿಂದ ಲಾಭ ಏನು? ನಯಾ ಪೈಸಾ ಲಾಭ ಇಲ್ಲ. ಹೋಗಲಿ, 4 ಎಳ್ನೀರು ಕುಡಿತಾರ ಹೇಳಿದರೆ ಅವ್ರ ಜಾಯಮಾನಕ್ಕೆ ಹೋಗುವಂಥದ್ದಲ್ಲ. ಒಂದು ಎಳ್ನೀರು ಕೂಡ ಅವ್ರು ಕುಡಿಯೋರಲ್ಲ. ಶೀತ ಪ್ರಕೃತಿಯ ಗುರುಗಳು ಯಾವತ್ತೂ ಕೂಡ ಕುಡಿದವರೇ ಅಲ್ಲ. ಆದರೂ ಕೂಡ ಆ ಸೇವೆಯನ್ನು ಮಾಡಿಸಿಕೊಂಡ್ರು. ಯಾಕೆ ಅಂತ ಅವ್ರಿಗೆ ನೋವಾಗತ್ತೆ. ಮಾಡಿಸ್ಕೊಂಡಿಲ್ಲ ಅಂದರೆ ಅವ್ರಿಗೆ ನೋವು ಆಗಲಿ. ಸ್ವಲ್ಪ ಹಂಗೆಲ್ಲ ಮುಗಿದ್ಮೇಲೆ ಮತ್ತೆ ಮಾಡಿಕೊಳ್ಳೋಣ ಅಂತ ಹೇಳಿದ್ರು ಕೂಡ ಅವ್ರಿಗೆ ಇಲ್ಲಿಂದ ಮತ್ತೆ ಪುನಃ ತುಂಬ ದೂರಿಗೆ ಹೋಗ್ಬೇಕಂತೆ. ಅದಕ್ಕೋಸ್ಕರ ಅವರಿಗೆ ಹಾಗಾಗೋದು ಕಷ್ಟ ಆಗುತ್ತೆ, ಆ ನೋವಾಗಬಾರ್ದು ಅಂತ ಹೇಳಿಕೊಂಡು ಮಾಡಿಸಿದ್ರು. ನಾವಾದ್ರೆ ಇಲ್ಲ, ಇಂತಹ ಸಂದರ್ಭದಲ್ಲಿ ಹಾಗೆ ನಡ್ಕೊಳ್ತಾ ಇದ್ದೇವೆ, ನಾವು ವಹಿಸ್ಕೊಳ್ಳೋದು ಕಷ್ಟ. ಇಲ್ಲ, ಮೊದಲು ಸಂಘಟಕರು ಮೊದಲೇ ತಿಳಿಸಿದ್ದಾಗಿದ್ರೆ ಮೊದಲೇ ನಡೆದು ಹೋಗ್ತಾ ಇತ್ತು. ಇದು ಅವರ ಭೂತದ ವ್ಯಾಪಾರತೆಗೆ ನಾವು ನೇರ ಕಂಡಿರತಕ್ಕಂತಹ ಇನ್ನೊಂದು ಸಾಕ್ಷಿ. ಇಂತಹ ಸ್ವಭಾವವನ್ನು ನಾವು ಭಾಗವತಾದಿ ಪುರಾಣಗಳಲ್ಲಿ ಕಾಣ್ತೇವೆ. ನಾವು ಭರತ, ಜಡಭರತ ಒಂದು ಇರುವೆಗೂ ಕೂಡ ಕಾಲಲ್ಲಿ ಬಿದ್ದು ಸಾಯಬಾರದು ಅಂತ ಹೇಳಿಕೊಂಡು ಹಾಕೊಂಡು ಹೋಗ್ತಾ ಇದ್ದ. ಪರೀಕ್ಷಿತ್ ಮಹಾರಾಜ ತಪ್ಪು ಮಾಡಿದ, ಶಮೀಕ ಮಹರ್ಷಿಗಳಿಗೆ ಅವಮಾನ ಮಾಡಿದ. ಶೃಂಗಿಗಳಿಗೆ ಬಂದು ಶಾಪನೆ ಕೊಟ್ಟು ಬಿಟ್ರು. ಶಮೀಕ ಮಹರ್ಷಿಗಳಿಗೆ ಎಚ್ಚರಾದ ಮೇಲೆ ತಿಳಿದು ಮಗ ಮಾಡಿದ್ದು ಘೋರ ಅನರ್ಥ ಅಂತ ಹೇಳ್ಕೊಂಡು ಮಗನ ಬೈಲಿಕ್ಕೆ ಶುರು ಮಾಡಿದ್ರು. ಏನು ಅನರ್ಥ ಮಾಡಿದಿ? ಹೋಗಿ ರಾಜನಿಗೆ, ಚಕ್ರವರ್ತಿನಿಗೆ ಶಾಪ ಕೊಟ್ಟು ಸತ್ತು ಹೋಗು ಅಂತ ಹೇಳಿಕೊಂಡು. ಒಬ್ಬ ರಾಜ ಚಕ್ರವರ್ತಿ ಅವನು ಇಲ್ಲ ಅಂತ ಆದದ್ದಾದರೆ ನಾವು ನಮ್ಮ ನಿತ್ಯದ ಆತ್ಮಿಕವನ್ನು ಮಾಡಿಕೊಡೋ ಸಾಧ್ಯ ಇಲ್ಲ. ದರೋಡೆಕೋರರು, ದಂಗೆ, ಅರಾಜಕತೆ ತಾಂಡವವಾಡತ್ತೆ. ಹಾಗಿರುವಾಗ ಮಹಾ ತಪ್ಪು ಮಾಡಿದಿ, ದೇವರೇ ನನ್ನ ಮಗ ಮಾಡಿದ ತಪ್ಪನ್ನು ನೀವು ಕ್ಷಮಿಸಿ ಬಿಡು ಅಂತ ಹೇಳಿಕೊಂಡು ದೇವರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಹೋಗ್ಲಿ, ಪರೀಕ್ಷಿತ್ ಮಹಾರಾಜ ಅಂತಹ ಒಬ್ಬ ಸಾತ್ವಿಕ, ಪರಮ ಸಾತ್ವಿಕನಾದ ರಾಜ. ವೇನ ಮಾಡಬಾರ್ದು ತಪ್ಪು ಮಾಡ್ತಾ ಇದ್ದ, ಅನ್ಯಾಯ ಮಾಡ್ತಾ ಇದ್ದ. ಅವನ ದುರಾಡಳಿತವನ್ನು ಸಹಿಸಿಕೊಳ್ಳೋಕೆ ಸಾಧ್ಯ ಆಗದೆ ಎಲ್ಲ ಹುಂಕಾರದಿಂದ ಅವನನ್ನು ಸಾಯಿಸಿಬಿಟ್ರು. ಪುನಃ ಅರಾಜಕತೆ ತಾಂಡವವಾಡಲಿಕ್ಕೆ ಪ್ರಾರಂಭ ಆಯಿತು. ವೇನ ಮಹಾದುಷ್ಟ. ಆದರೆ ಅವನ ಕಾಲದಲ್ಲಿ ಏನಾಗಿತ್ತು, ಅವನ ದೌಷ್ಟತನಕ್ಕೂ ಹೆದರಿಕೊಂಡು ಎಲ್ಲ ದಂಗೆಗೋರರು, ಕಳ್ಳಕಾಕರು ಎಲ್ಲರೂ ಕೂಡ ಅಡಗಿ ಕೂತಿದ್ರು. ಯಾವಾಗ ಇಲ್ಲ ಅಂತಾಯ್ತು ಪುನಃ ಅವರೆಲ್ಲ ಎದ್ದು ಕೂತರು. ಆಗಲೂ ಅಷ್ಟೇ ಋಷಿಮುನಿಗಳೆಲ್ಲ ಅಯ್ಯೋ ಅಂತ ಅಂದುಕೊಂಡ್ರು. ಭೂತದ ವ್ಯಾಪಾರತೆ ಇದನ್ನು ಶಮನ ಮಾಡಬೇಕು ಅಂತಾದರೆ ಪುನಃ ಇನ್ನೊಬ್ಬ ರಾಜ ಬೇಕು ಅಂತ ಹೇಳಿಕೊಂಡು ಆತನ ಊರವನ್ನು ಮಥನ ಮಾಡಿ ಇನ್ನೊಬ್ಬ ರಾಜನನ್ನು ಪೃಥುರಾಜನನ್ನು ತಂದರು. ಋಷಿಮುನಿಗಳಲ್ಲಿ ಇಂತಹ ಭೂತದ ವ್ಯಾಪಾರತೆ ಅಲ್ಲಿ ನಾವು ಭಾಗವತಾದಿ ಪುರಾಣಗಳಲ್ಲಿ ಕಾಣ್ತಾ ಇದ್ದೇವೆ. ಮತ್ತೆ ಪುನಃ ನಾವು ಕಾಣ್ತಾ ಇರೋದು ನಮ್ಮ ಗುರುಗಳೆಲ್ಲ. ಪಂಜಾಬದಲ್ಲಿ ಭಾರೀ ಗದ್ದಲ ನಡೆದು ಹೋಯಿತು. ಅಲ್ಲಿ ಅರಾಜಕತೆ, ದೊಂಬಿ, ಸಿಕ್ಕಲ್ಲಿ ಗುಂಡು, ಇದು ಕೂಡ ಅರಾಜಕತೆಯಿಂದ ಆಗಿರತಕ್ಕಂತಹ ಸನ್ನಿವೇಶ. ಇಲ್ಲ, ನಾವಲ್ಲಿ ಹೋಗಬೇಕು, ಇದನ್ನೇನಾದರೂ ಕೂಡ ಸರಿ ಮಾಡಬೇಕು. ಅರಾಜಕತೆ ಮಾಡ್ತಾ ಇರುವವರು, ದಂಗೆಕೋರರು, ಇವರ ತಿಳುವಳಿಕೆ ಇರೋದಿಲ್ಲ. ಎಲ್ಲೋ ಹೊಡೆದ ಗುಂಡು ಎಲ್ಲೋ ತಪ್ಪಿ ನಮ್ಮ ಮೇಲೆ ಬಿದ್ದರೂ ಕೂಡ ಅವಿವೇಕಿಗಳು ನಡೆದು ಹೋದಿದ್ರು. ಇಲ್ಲ, ನಮಗೆ ಹಾನಿ ಆದರೂ ಚಿಂತೆ ಇಲ್ಲ. ಸಜ್ಜನರಿಗೆ, ಲೋಕಕ್ಕೆ ಸ್ವಸ್ತಿ ಪ್ರಜಾಭ್ಯ, ಪ್ರಜೆಗಳಿಗೆ ಒಳಿತಾಗಬೇಕು, ಹಾಗಾಗದಲ್ಲ ನಾವು ಹೋಗ್ತೇವೆ ಅಂತ ಹೇಳ್ಕೊಂಡು ಹೊರಟು. ತಾವು ನೋವನ್ನು ಉಣ್ಲಿಕ್ಕೂ ಸಿದ್ಧ, ಭಯವೂ ಇಲ್ಲ.
ಉಪನಿಷತ್ತು ಹೇಳುತ್ತೆ, ಎಲ್ಲರ ಒಳಗೆ ಸರ್ವಭೂತೇಷು ಚಾತ್ಮಾನಂ ಆತ್ಮನಿಜ ಸರ್ವಭೂತಾನಿ ಯಹ ಪಶ್ಯತಿ ತತೋ ನ ವಿಜುಗುಪ್ಸತೆ. ಭಯಾಭಾವ ಅವನು ಭಯನೇ ಇಲ್ಲ. ಯಾಕೆ? ಎಲ್ಲರೂ ಕೂಡ ಭಗವಂತನು ಕಂಡವನು. ಅಂತಹ ವ್ಯಕ್ತಿತ್ವವನ್ನು ನಾವು ಮತ್ತೆ ಪುನಃ ಕಂಡದ್ದು ಗುರುಗಳಲ್ಲಿ. ಸ್ವಸ್ತಿ ಪ್ರಜಾಭ್ಯ, ಪ್ರಜೆಗಳಿಗೆ ಚೂರು ಕೂಡ ನೋವಾಗಬಾರದು, ಎಲ್ಲ ಕಡೆ ಶಾಂತಿ ಬೇಕು. ನಿನ್ನೆ ದಿವಸ ದೇಶದಲ್ಲಿ ಮತ್ತೆ ಇಂತಹ ಒಂದು ಘಟನೆ ನಡೆಯುವ ಸಂದರ್ಭ ಇತ್ತು. ನಮ್ಮ ವೈರಿ ದೇಶದ ಪಕ್ಕದಲ್ಲಿ ಇನ್ನೇನು 20 ಕಿಲೋಮೀಟರ್ ದೂರ ಅಷ್ಟೇ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೆ 20 ನಿಮಿಷಗಳ ಕಾಲ ದಿಗ್ಬಂಧನ ಆಗೋಯಿತು. ರಾಜ ಯಾರೇ ಇದೆ, ಪರೀಕ್ಷನ್ ಮಹಾರಾಜ ಇರಬಹುದು, ವೇನ ಇರಬಹುದು, ಇಂತಹ ಒಬ್ಬ ರಾಜನನ್ನು ನಾವು ಕಳ್ಕೊಂಡೆವು ಅಂತಂದ್ರೆ ಇದು ಯಾರದ್ದೇ ಅಚಾತುರ್ಯ ಇದ್ದಿರಬಹುದು. ಅಧಿಕಾರದಲ್ಲಿರ್ತಕ್ಕಂಥ ಒಬ್ಬ ರಾಜನನ್ನು ಇಂತಹ ಘಟನೆ ಮೂಲಕ ನಾವು ಕಳ್ಕೊಂಡೆವು ಅಂತಂದ್ರೆ ದೇಶದಲ್ಲಿ ಆಗಬಹುದಾದಂತಹ ದೊಂಬಿ ಗಲಾಟೆ ಅದನ್ನು ಊಹಿಸೋದೇ ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ಘಟನೆ ಇನ್ನೊಮ್ಮೆ ಅದು ಮರುಕಳಿಸಬಾರದು. ಶತ್ರು ದೇಶಗಳು ಕಾಯ್ತಾ ಇರ್ತವೆ. ಯಾಕೆ? ಒಳಗೇನೆ ಅದೆಷ್ಟು ದೊಂಬಿ ಗಲಾಟೆಗಳು ನಡೆಯುವ ಸಾಧ್ಯತೆ ಇದೆ. ಗುರುಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ತಾವು ಒಳಗೆ ನಿಂತುಕೊಂಡು ಪ್ರಾರ್ಥನೆ ಮಾಡಬೇಕು, ನಾವೆಲ್ಲ ಪ್ರಾರ್ಥನೆ ಮಾಡಬೇಕು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ. ಯಾರು ಅದರ ಜವಾಬ್ದಾರಿಯನ್ನು ಹೊತ್ತವರೋ, ಇದು ಯಾರೊಬ್ಬರು ಅಂತಲ್ಲ, ಯಾವ ಕಾಲಕ್ಕೂ ಕೂಡ ಇಂತಹ ಘಟನೆ ನಮ್ಮ ದೇಶದಲ್ಲಿ ಈ ಹಿಂದೆಯೂ ಕೂಡ ಇಂತಹ ಘಟನೆಗಳು ನಡೆದು ಏನೇನು ದೊಂಬಿಗಳು ನಡೆದಿದ್ದಾವೆ ಅನ್ನೋದಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಇನ್ನೊಮ್ಮೆ ಆ ರೀತಿ ನಡೆಯದಂತೆ ನಾವು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಿತ್ಯ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ. ಯಾರು ಆ ಜವಾಬ್ದಾರಿಯನ್ನು ಹೊತ್ತು ಅಲ್ಲಿ ಕೂತಿದ್ದಾರೋ ಅಂತಹವರು ಇನ್ನು ಮುಂದೆ ಇಂತಹ ಯಾವುದೇ ಘಟನೆಗಳು ನಡೆಯದಂತೆ ಅವರಿಗೆ ಅಂತಹ ಶಕ್ತಿ ಸಾಮರ್ಥ್ಯವನ್ನು ಗುರುಗಳು ಭಗವಂತ ಕರುಣಿಸಲಿ ಅಂತ ಹೇಳಿಕೊಂಡು ಪ್ರಾರ್ಥಿಸ್ತಾ ಇದ್ದೇವೆ. ಗುರುಗಳ ಮಹಾಸಮಾರಾಧನೆಯ ಕಾಲದಲ್ಲಿ ತಮ್ಮ ಇಂತಹ ಗುರು ಸೇವೆಯಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ ಎಲ್ಲ ಗುರುಗಳ ಶಿಷ್ಯರಿಗೂ ಸದ್ಭಕ್ತರಿಗೂ ಗುರುಗಳ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಿತ.